ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೃದ್ಧಿ ವಿ ಹೆಬ್ಬಾರ್. ನಾನು ಶ್ರೀ ಗಣೇಶ ನೃತ್ಯಾಲಯದ ಗಂಗಾ ಬ್ಯಾಚ್ ಅಂದರೆ ಸೀನಿಯರ್ ಬ್ಯಾಚ್ನ ಸ್ಟೂಡೆಂಟ್. ನಾನಿಲ್ಲಿ ಆಲ್ಮೋಸ್ಟ್ 7 ಇಯರ್ಸಿಂದ ಭರತನಾಟ್ಯ ಮತ್ತು ಸಂಗೀತನ ಕಲಿತಾ ಇದ್ದೀನಿ. ನನಗೆ ಚಿಕ್ಕವಳಿರಬೇಕಾದ್ರೆ ಡ್ರಾಯಿಂಗ್ ಕ್ಲಾಸಿಗೆ ಸೇರಬೇಕಂತ ತುಂಬ ಆಸೆ ಇತ್ತು. ಆದರೆ ನಮ್ಮಮ್ಮ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು. ಆಗ ನನಗೆ ಡ್ಯಾನ್ಸ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಆಮೇಲೆ ಡ್ಯಾನ್ಸ್ನ ಕಲಿತಾ ಡ್ಯಾನ್ಸಲ್ಲೂ ತುಂಬ ಕಲಿಯೋದಿದೆ ಅನ್ನೋದು ನನಗೆ ಅರ್ಥ ಆಯಿತು. ಮತ್ತು ಈಗ ಡ್ಯಾನ್ಸ್ನ ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಡ್ಯಾನ್ಸ್ ಜರ್ನಿನ ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ಅದೆಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಡ್ಯಾನ್ಸ್ ಟೀಚರ್ಸ್ ಆದ ಗಣೇಶ್ ಸರ್ ಮತ್ತು ಭಾವನಾ ಮ್ಯಾಮ್. ಅವರು ನಮ್ಮನ್ನು ಅವ್ರ ಮಕ್ಕಳು ಅಂತಲೇ ಅಂದ್ಕೊಂಡು ಡ್ಯಾನ್ಸ್ ಮತ್ತು ಸಂಗೀತನ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಮಗೂ ಡ್ಯಾನ್ಸ್ ಕ್ಲಾಸಿಗೆ ಹೋದಾಗ ನಮ್ಮ ಮನೆ ಅಂತಲೇ ಅನಿಸುತ್ತೆ. ಮತ್ತು ಅವರು ನಮ್ಮ ಸೆಕೆಂಡ್ ಪೇರೆಂಟ್ಸ್ ಅಂತ ಅನಿಸುತ್ತೆ. ಇದಕ್ಕೇ ನಾವು ಗಂಧರ್ವ ಎಕ್ಸಾಮ್ಸ್ನ 4 ಲೆವೆಲಲ್ಲೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳೋಕ್ಕೆ ಸಾಧ್ಯ ಆಯಿತು. ಮತ್ತು ಜೂನಿಯರ್ ಎಕ್ಸಾಮಲ್ಲೂ ಕೂಡ ಎಲ್ಲರೂ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ ಆಯಿತು. ಅವರು ಎಷ್ಟೊಂದು ಕಡೆ ಪ್ರೋಗ್ರಾಮ್ಸ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಕೇರಳ, ತಮಿಳುನಾಡು, ಉಡುಪಿ, ತಿರುಪತಿ ಮತ್ತು ಬೆಂಗಳೂರಲ್ಲೂ ಕೂಡ ಸುಮಾರು ಕಡೆ ಪ್ರೋಗ್ರಾಮ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಕೂಡ ಕೆಲವು ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡಿದ್ದೀನಿ. ಇದರಿಂದ ನನಗೂ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡೋ ಒಂದು ಅವಕಾಶ ಸಿಕ್ತು. ಮತ್ತು ಸ್ಕೂಲಲ್ಲಿ ಕಂಡಕ್ಟ್ ಮಾಡಿದ ಡ್ಯಾನ್ಸ್ ಕಾಂಪಿಟೇಷನಲ್ಲೂ ಕೂಡ ಫಸ್ಟ್ ಪ್ರೈಸ್ ತೊಗೊಳ್ಳೋಕ್ಕೆ ಸಾಧ್ಯ ಆಯಿತು. ನನಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದ್ರಿಂದ ಏನು ಅನಿಸುತ್ತೆ ಅಂದರೆ ನಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದರಿಂದನೇ ನಮ್ಮ 10th ಬೋರ್ಡ್ ಎಕ್ಸಾಮಲ್ಲಿ ನನಗೆ 96% ತೊಗೊಳ್ಳೋದ್ರ ಜೊತೆ ಸ್ಕೂಲ್ ಟಾಪರ್ ಆಗೋದಕ್ಕೆ ಸಹ ಸಾಧ್ಯ ಆಯಿತು. ಈಗ ಕೆಲವು ಪೇರೆಂಟ್ಸ್ ಏನು ಅಂದ್ಕೊತಾರೆ ಅಂದರೆ ತಮ್ಮ ಮಕ್ಕಳು 10th ಬಂದಾಗ ಅಥವಾ PUCಗೆ ಬಂದಾಗ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಡ್ಯಾನ್ಸ್ ಕ್ಲಾಸಿಗೆ ಹೋದರೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊತಾರೆ. ಆದರೆ ಡ್ಯಾನ್ಸ್ ಕ್ಲಾಸಿಗೆ ಬರೋದ್ರಿಂದ ಕಾನ್ಸಂಟ್ರೇಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅದು ನಮ್ಮ ಸ್ಟಡೀಸಿಗೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಅದಕ್ಕೆ ನಾನು ಫಸ್ಟ್ PUC ಆದ್ರೂ ಡ್ಯಾನ್ಸ್ ಕ್ಲಾಸಿಗೆ ಬಂದು ಏನಾದ್ರು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.